ವೈಜ್ಞಾನಿಕ ಸಂಶೋಧನಾ ಪರಿಷತ್ ನೀಡುವ ಅಂತಾರಾಷ್ಟ್ರೀಯ ಜೀವಮಾನ ಸಾಧನೆಯ ಫೆಲೋಶಿಪ್ ಪ್ರಶಸ್ತಿಗೆ ಚಿತ್ರದುರ್ಗದ ಪ್ರಾಥಮಿಕ ಶಾಲಾ ಶಿಕ್ಷಕಿ ಬಿಟಿ ಲೋಲಾಕ್ಷಮ್ಮ ಭಾಜನರಾಗಿದ್ದಾರೆ. ಚಿತ್ರದುರ್ಗ ತಾಲೂಕಿನ ದಂಡಿನ ಕುರುಬರಹಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಬಿಟಿ ಲೋಲಾಕ್ಷಮ್ಮ ವಿಯೆಟ್ನಾಂನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು. ಲೋಲಾಕ್ಷಮ್ಮ ಸಮಾಜಮುಖಿಯಾಗಿ, ಸಮಾಜ ಸೇವಕಿಯಾಗಿ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಪಟ್ಟಿದ್ರು. ಮೌಢ್ಯತೆ ಹೊಡೆದೋಡಿಸಿ ಶಾಲಾ ಮಕ್ಕಳು ಹಾಗೂ ಮಹಿಳೆಯರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವ ಗುರುತರ ಕಾರ್ಯ ಅವರದ್ದು. ಅವರು ಮಾಡಿದ ಸಾಧನೆಯನ್ನು ಗಮನಿಸಿ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ 2026ರ ಜೀವಮಾನ ಸಾಧನೆ ಫೆಲೋಶಿಪ್ ನೀಡಿ ಗೌರವಿಸಿದ್ದು, ಅವರ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ವಿಯೆಟ್ನಾಂನಲ್ಲಿ ನಡೆದ ಅಂತಾರಾಷ್ಟ್ರೀಯ ಫೆಲೋಶಿಪ್ ಪ್ರಶಸ್ತಿ ನನಗೆ ಸಿಕ್ಕಿದೆ. ಆ ಪ್ರಶಸ್ತಿಯನ್ನು ನಾನು ಚಿತ್ರದುರ್ಗದ ಜನತೆಗೆ ಅರ್ಪಣೆ ಮಾಡ್ತೀನಿ. ಈ ಸಮಾಜಮುಖಿ ಕಾರ್ಯಗಳನ್ನು ಹಾಗೂ ವೈಜ್ಞಾನಿಕ ಚಿಂತನೆಗಳನ್ನು ಒಳಗೊಂಡ ಕಾರ್ಯಕ್ರಮಗಳನ್ನು ನೋಡಿಬಿಟ್ಟು ಈ ಪ್ರಶಸ್ತಿಯನ್ನು ಚಿತ್ರದುರ್ಗ ಜಿಲ್ಲೆಯಿಂದ ನನ್ನನ್ನು ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಅಲ್ಲಿ ವಿಯೆಟ್ನಾಮಿಗೆ ಹೋದಾಗ ಅಲ್ಲೇ ಒಂದು ವೈಜ್ಞಾನಿಕ ಚಿಂತನೆಗಳು, ನಮ್ಮ ದೇಶದ ವೈಜ್ಞಾನಿಕ ಚಿಂತನೆಗಳನ್ನು ನೋಡಿದಾಗ ವಿಭಿನ್ನವಾಗಿರ್ತಕ್ಕಂಥವು ನಮಗೆ ಅಲ್ಲಿ ಕಂಡು ಬಂದವು. ಅವೆಲ್ಲ ಬದಲಾವಣೆ ನಿನ್ನಿಂದಲೇ, ಬದಲಾವಣೆ ನಮ್ಮಿಂದಲೇ ಇರ್ತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಮೌಢ್ಯತೆ ಅಳಿಯಲಿ, ನಂಬಿಕೆ ಉಳಿಯಲಿ, ನಿಜವಾದ ಧರ್ಮ ಮನುಷ್ಯನಲ್ಲಿ ಆದರ್ಶವಾಗಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಬ್ಬರಲ್ಲೂ ಅಡಿಗೆ ಮನೆಯಿಂದ ಇದ್ದು ವಿಜ್ಞಾನಿಗಳವರೆಗೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಪ್ರಸರಿಸಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಶ್ರಮವಾಗಿ ದುಡಿದಂಥ ಸಾಧಕರನ್ನು ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ಬರನ್ನು ಗುರುತಿಸಿ ಸೈನ್ಸ್ ಫೆಲೋಶಿಪ್ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಕೊಡ ಮಾಡಿದೆ. ಆ ಸಾಧನೆ ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಪ್ರತಿ ವರ್ಷನೂ ಕೂಡ ಇದಾಗಿತ್ತು ಕ್ಷಣದ ಸುದ್ದಿ. ನೋಡ್ತಾ ಇರಿ.